ನೆಕ್ಸ್ಟ್ ಗ್ರಾಚ್ಯುಟಿ ಮೇಲೆ ಪ್ರಾಬ್ಲಮ್ಸ್ ಕೇಳಿದ್ರೆ ಯಾವ ತರ ಮಾಡೋದು ಅಂತ ನೋಡೋಣ ಅಂತ. ಫಸ್ಟ್ ಅದ್ರ ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಎಕ್ಸಮ್ಟೆಡ್ ಅಂಡ್ ಟ್ಯಾಕ್ಸೇಬಲ್ ಗ್ರಾಚ್ಯುಟಿ ಅಂತ ಹಚ್ಕೊಂಡು ಪರ್ಟಿಕ್ಯುಲರ್ ರುಪೀಸ್ ಫಸ್ಟ್ ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್ಡ್ ಅಮೌಂಟ್ ಕೊಟ್ಟಿರ್ತಾರೆ ಅದನ್ನ ಹೋಗಿ ಡೈರೆಕ್ಟ್ ಔಟರ್ ಕಾಲಮ್ ಹಚ್ಕೋತೀವಿ. ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 10 of 10 ಅಂತ ಹಚ್ಕೊಂಡು ನೆಕ್ಸ್ಟ್ ಗ್ರಾಚ್ಯುಟಿ ರಿಸೀವ್ಡ್ ಅಂದ್ರೆ ಇಲ್ಲಿ ಅಮೌಂಟ್ ಇಲ್ಲೇನು ಔಟರ್ ಕಾಲಮ್ ಬರ್ಕೊಂಡಿರ್ತೀವಲ್ಲ ಈ ಅಮೌಂಟ್ ತಂದು ಒಳಗೆ ಹಚ್ಕೋಬೇಕು ಇಲ್ಲಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ 20 lakhs ಫಿಕ್ಸ್ ಇರುತ್ತೆ ಈ ಕ್ವಶನ್ಗೆ. ನೆಕ್ಸ್ಟ್ 15 days ಆಫ್ ಸ್ಯಾಲ್ರಿ ಆಫ್ ಈಚ್ ಕಂಪ್ಲೀಟೆಡ್ ಇಯರ್ ಅಂದ್ರೆ ಒಂದು ಸ್ಯಾಲ್ರಿ ಕೊಟ್ಟಿರ್ತಾರ ಆ ಸ್ಯಾಲ್ರಿ ಮೇಲೆ ಇದು ಕ್ಯಾಲ್ಕುಲೇಷನ್ ಬರುತ್ತೆ ಸ್ಯಾಲ್ರಿ ಆ ಸ್ಯಾಲ್ರಿ ಅಮೌಂಟ್ ಹಚ್ಕೊಂಡು ಇಂಟು ಗ್ರಾಚ್ಯುಟಿ ಆಕ್ಟ್ ಏನಾದ್ರೂ ಆ ಕ್ವಶನ್ದಾಗ ಕವರ್ ಆಗಿತ್ತಂತ ಏನಾದ್ರು ಬಂದಿದ್ರೆ ಅದನ್ನ 15/26 ತಗೋತೀವಿ. ಒಂದ್ ವೇಳೆ ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಅಂತ ಏನೋ ಕೊಟ್ಟಿದ್ರೆ 15/30 ತಗೋತೀವಿ. ನೆಕ್ಸ್ಟ್ ಸರ್ವಿಸ್ ಕಂಪ್ಲೀಟೆಡ್ ಇಯರ್ ಅಂದ್ರೆ ಅವ್ರು ಎಷ್ಟು ಸರ್ವಿಸ್ ಮಾಡಿರ್ತಾರೆ ಅದ್ರದ್ದು ಇಯರ್ ಕೊಟ್ಟಿರ್ತಾರೆ ಅದನ್ನ ಹಚ್ಕೋತೀವಿ. ಆಮೇಲೆ ಈ ಮೂರ್ದಾಗ ಯಾವ ಅಮೌಂಟ್ ಸಣ್ಣದೈತಿ ನೋಡಿ ಅದನ್ನ ಇಲ್ಲಿ ಹೊರಗೆ ಹಚ್ಕೊಂಡು ಲೀಸ್ಟ್ ಎಕ್ಸಾಮ್ಟ್ ಅಂತ ಬರ್ಕೋತೀವಿ. ನೆಕ್ಸ್ಟ್ ಈ ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್ಡ್ದಾಗ ಲೆಸ್ ಮಾಡಿದ್ರೆ ನಮಗೆ ಇದು ಲೀಸ್ಟ್ ಎಕ್ಸಾಮ್ಟ್ ನ ಲೆಸ್ ಮಾಡಿದ್ರೆ ನಮ್ಗೆ ಟ್ಯಾಕ್ಸೇಬಲ್ ಅಮೌಂಟ್ ಸಿಗುತ್ತೆ. ಓಕೆ, ಈಗ ಫಸ್ಟ್ 15/26 ಅಂದ್ರೆ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಬಂದಿದ್ರೆ 15/26 ತಗೋತೀವಿ. 15/30 ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಏನಾದ್ರು ಬಂದಿದ್ರೆ 15/30 ತಗೋತೀವಿ. ಈ ಒಂದು ಪ್ರಾಬ್ಲಮ್ ಐತಿ, ಎಕ್ಸಾಂಪಲ್ ಪ್ರಾಬ್ಲಮ್ ನೋಡೋಣ ಅಂತ. ಶ್ರೀಮತಿ ಗೀತಾ ವರ್ಕಿಂಗ್ ಇನ್ ಎ ಪ್ರೈವೇಟ್ ಕಂಪ್ನಿ ರಿಟೈರ್ಡ್ ಫ್ರಮ್ ಎ ಸರ್ವಿಸ್ 30/6/2022 and received gratuity of 6,50,000. At the time of retirement, her average salary was 20,000. She served 34 years and 7 months. She is not covered under Payment of Gratuity Act 1972. Okay, first ಏನು ಮಾಡಬೇಕು, actual gratuity received ಹಚ್ಚಿಕೊಂಡು ಅಮೌಂಟ್ ಎಷ್ಟೈತಿ ಗ್ರಾಚ್ಯುಟಿ ಅಮೌಂಟ್ 6,50,000 ಅಮೌಂಟ್ ಹಚ್ಕೋತೀವಿ. ನೆಕ್ಸ್ಟ್ ಏನು ಡಿಡಕ್ಷನ್ ಅಂಡರ್ ಸೆಕ್ಷನ್ 10 of 10 ಗ್ರಾಚ್ಯುಟಿ ರಿಸೀವ್ಡ್ ಹಚ್ಕೊಂಡು ಇವು ಹೊರಗೆ ಹಚ್ಕೊಂಡಿರ್ತೀವಲ್ಲ 6,50,000 ಅದರ ಮತ್ತೆ ನಾವು ಒಳಗೆ ಹಚ್ಕೋತೀವಿ. ನೆಕ್ಸ್ಟ್ ಏನು ಮ್ಯಾಕ್ಸಿಮಮ್ ಲಿಮಿಟ್ ಫಿಕ್ಸ್ ಇರುತ್ತೆ 20 lakhs ತಗೋರಿ 20 lakhs ಅಂತ ಹಚ್ಕೋರಿ. ನೆಕ್ಸ್ಟ್ 15 days of each completed year ಅಂತ ಹಚ್ಕೊಂಡು ಇದು ಫಾರ್ಮುಲಾ ಸ್ಯಾಲ್ರಿ ಕ್ವಶನ್ ಆಗಿ ಎಷ್ಟು ಕೊಟ್ರ ಆವರೇಜ್ ಸ್ಯಾಲ್ರಿ ಏನೈತಿ 20,000 ಈ ಅಮೌಂಟ್ ನ ತಗೋತೀವಿ. ನೆಕ್ಸ್ಟ್ ಕ್ವಶನ್ ಆಗ ಗ್ರಾಚ್ಯುಟಿ ಆಕ್ಟ್ ಕವರ್ ಆಗೈತೆ ಇಲ್ಲೋ ಚೆಕ್ ಮಾಡ್ಕೋತೀವಿ. ಐತಿ ಕ್ವಶನ್ ಆಗ ಏನೈತಿ ಗ್ರಾಚ್ಯುಟಿ ಆಕ್ಟ್ ಇಸ್ ನಾಟ್ ಕವರ್ಡ್ ಶಿ ಇಸ್ ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಪೇಮೆಂಟ್ ಆಕ್ಟ್ ಅಂತ ಐತಿ. ಸೊ ಇದೇನೈತಿ ಇಂಟು 15/30 ತಗೋತೀವಿ. ನೆಕ್ಸ್ಟ್ ಕಂಪ್ಲೀಟೆಡ್ ಅವ್ರು ಎಷ್ಟು ಸರ್ವಿಸ್ ಮಾಡ್ಯಾರ ಶಿ ಸರ್ವ್ 34 years and 7 months ಅಂತ ಐತಿ. ಸೊ ಇದನ್ನ ನಾವು 35 ಅಂತ ತಗೋತೀವಿ. ಯಾಕಂದ್ರೆ 6 months ಕಿಂತ ಏನೋ 6 months ಮತ್ತು 6 months ಕಿಂತ ಏನೋ ಜಾಸ್ತಿ ಏನಾರ ಮಂತ್ಸ್ ಇತ್ತಂದ್ರ ನಾವು ಇದನ್ನ ನೆಕ್ಸ್ಟ್ ಡೇಟ್ ತಗೋತೀವಿ. ಈಗ 34 years 7 months ಐತಲ್ಲ ನಾವು ಅದನ್ನ 35 ಮಾಡ್ಕೋತೀವಿ. ಒಂದ್ ವೇಳೆ 34 months 2 months ಏನಾದ್ರು ಕೊಟ್ಟಿದ್ರೆ ನಾವು 34 years ನ ಕಂಪ್ಲೀಟೆಡ್ ಇಯರ್ ಅಂತ ತಗೋತಿದ್ವಿ. ಇವಾಗ ನೆಕ್ಸ್ಟ್ 20,000 ಇಂಟು 15/30 ಇಂಟು 35 ಮಾಡಿದ್ರೆ ನಮ್ಗೆ ಆನ್ಸರು ಓಕೆ 20,000 ಇಂಟು 15/30 ಇಂಟು 35 ಮಾಡಿದ್ರೆ ನಮ್ಗೆ 3,50,000 ಬರುತ್ತೆ. ಇವಾಗ ಇದ್ರಾಗ ಯಾವ್ದು ಕಮ್ಮಿ ಐತಿ ಅದನ್ನ ನಾವು ಇಲ್ಲಿ ಬರ್ಕೊಂಡು ಲೀಸ್ಟ್ ಎಕ್ಸಾಂಪಲ್ ಅಂತ ಹಚ್ತೀವಿ. ಈಗ 650 6,50,000 ಮತ್ತೆ 20 lakh 3,50,000 ನಮ್ಗೆ 3,50,000 ಅಮೌಂಟ್ ಸಣ್ಣದೈತಿ.
ಇದು ನಮ್ದು ಏನಾಗುತ್ತೆ ಲೀಸ್ಟ್ ಎಕ್ಸಾಮ್ಟ್ ಆಗುತ್ತೆ. ಎಕ್ಸಾಮ್ಟೆಡ್ ಅಂತ ಬರ್ಕೊಂಡು ಈ 6,50,000ದಾಗ ಈ 3,50,000ನ ನಾವು ಲೆಸ್ ಮಾಡ್ತೀವಿ. 6,50,000ದಾಗ ಮೈನಸ್ 3,50,000 ಮಾಡಿದ್ರೆ ನಮ್ಗೆ 3,00,000 ಆನ್ಸರ್ ಬರುತ್ತೆ. ಇದೇನಾಗುತ್ತೆ ನಮ್ದು ಟ್ಯಾಕ್ಸೇಬಲ್ ಅಮೌಂಟ್. ಟ್ಯಾಕ್ಸೇಬಲ್ ಇದು ಓಕೆ. ಗ್ರಾಚ್ಯುಟಿ ಮೇಲೆ ಪ್ರಾಬ್ಲಮ್ ಕೇಳಿದ್ರೆ ಈ ತರ ಫಾರ್ಮ್ಯಾಟ್ ನೋಡ್ಕೊಡಿ, ಫಾರ್ಮ್ಯಾಟ್ ಪ್ರಕಾರನ ಸಮ್ ಬಿಡಿಸ್ಕೊಂತ ಹೋಗ್ರಿ.